ಹಾಯ್ ಹಲೋ ನಮಸ್ಕಾರ. ನನ್ನ ಚಿಕ್ಕ ವರ್ಲ್ಡಿಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಎಲ್ಲರೂ ತಮ್ಮನೇಲಿ ನೋಡಿರ್ತೀರ, ನಂದು ಸೆಕೆಂಡ್ PU ಮುದ್ದು ರಾಜ್ಯದಲ್ಲಿ ನಾನು ಪಪ್ಪನ ಹೆಲ್ಪ್ ಮಾಡೋಕ್ಕೆ ಬರ್ತಾಯಿದ್ದೆ. ಸೊ ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ. ವೈರಿಂಗ್, ನಮ್ಮಪ್ಪ ಎಲೆಕ್ಟ್ರಿಷಿಯನು, ಮನೆ ವೈರಿಂಗ್ ಎಲ್ಲ ಮಾಡ್ತಾರೆ. ಸೊ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನಾವು ಆಲ್ಮೋಸ್ಟ್ ಫುಲ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. 30 ಹೋಮ್ಸ್ ಆಲ್ಮೋಸ್ಟ್ ಆಗಿದೆ. ಇನ್ನು 2 ಹೋಮ್ಸ್ ಕೆಳಗಡೆ ರಿಮೈನಿಂಗ್ ಇತ್ತು. ಸೊ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಮನೆ ತುಂಬ ಸಾಮಾನಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮಪ್ಪ ಆಲ್ರೆಡಿ ಹೇಳ್ತಾ ಇದ್ದಾರೆ. ಹಾಯ್ ಪಾಪ. ಹಾಯ್. ಎಷ್ಟು ಪಾಪ ಈ ಕೆಲಸ? ಕಷ್ಟ ಅಂದರೆ ಬೆಂಗಳೂರಲ್ಲಿ ಎಲ್ಲ ಜೀವನವೂ ಕಷ್ಟನೇ. ಬೆಂಗಳೂರಲ್ಲಿ ಏನೇ ಮಾಡೋದು ಕಷ್ಟನೇ. ಸೊ ಗೈಸ್, ನಾವು ಹೆಂಗೆ ಈ ಡೇ ಹೆಂಗಿರುತ್ತೆ ಅಂತ ಫುಲ್ ಲೈಕ್ ಆದಷ್ಟು ಕವರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಕ್ಲಾರಿಟಿ ಕಾಣದೇ ಇರ್ಬೋದು, ಯಾಕಂದರೆ ಫೋನ್ ಎಲ್ಲಾದರೂ ಇಡಬೇಕಾಗುತ್ತೆ. ಇಲ್ಲಿ ಶೂಟ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಓಕೆ, ಬಾಯ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಅಲ್ಲ, ಸಾರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ತುಂಬ ಜನಕ್ಕೆ. ಅದೊಂದೇ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ಸ್ ಇರೋದು. ಥ್ಯಾಂಕ್ ಯು ಗೈಸ್. ನೋಡಿ, ನನ್ನ ಮಗಳು ಎಷ್ಟು ಕ್ಲೀನಾಗಿ ಎಲ್ಲ ವೈರ್ಗಳೆಲ್ಲ ಜೋಡಿಸಿ ಕೊಡ್ತಾಳೆ. ಅಲ್ಲೇ ಹುಷಾರು 2.5. ನೋಡಿ, ಎಲ್ಲದು ಹೆಲ್ಪ್ ಮಾಡ್ತಾಳೆ. ಅವಳಿಗೆಲ್ಲ ಗೊತ್ತಾಗ್ಬಿಟ್ಟದೆ. ಎಲೆಕ್ಟ್ರಿಷಿಯನ್ ಕೆಲಸ ಆಲ್ಮೋಸ್ಟು ಒಂದು 40% ಕೆಲಸ ಕಲಿಸ್ಕೊಟ್ಬಿಟ್ಟಿದ್ದೀನಿ. ಕರೀರಿ ಗೈಸ್, ಡಬಲ್ ಎಲ್ಲ ಚಾರ್ಜ್ ಮಾಡೋದ್ರಿಂದ ಪಾಪ ಚಿಕ್ಕ ಹುಡುಗಿ ನೋಡಿ ಗೈಸ್, ಅದಕ್ಕೆ ಸ್ವಲ್ಪ ಡಬಲ್ ಕೊಡಿ ಅಷ್ಟೇ, ಇನ್ನೇನು ಕೇಳಲ್ಲ. ಇಲ್ಲ ಗೈಸ್, ಫೋರ್ಸ್ ಬರ ಕೊಡು, 3 ಇದು ಬೇಡ, ಅದಾದ್ಮೇಲೆ ಕೊಡು. ಫೋರ್ಸ್ ಬರ ಮಾಡಿಕೊಡು. ಇದು AC ಪಾಯಿಂಟ್ ಎಳಿತಾ ಇರೋದು. ಇದು ಫ್ಯಾನ್ ಬಾಕ್ಸು. ಇದು ಬಾತ್ರೂಮಿಂದ ಎಳೆದಿದ್ದೀವಿ. ಇದು ಸೊ ಗೈಸ್, ಇವಾಗ ಮತ್ತೆ ಇದು ಸ್ವಲ್ಪ ಎಲ್ಲ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಆಯಿತಾ? ಅದು ಮಾಡ್ತಾ ಇರ್ತಾರೆ, ಸ್ವಲ್ಪ ಕ್ಲಿಕ್ಸ್ ಹಾಕಿರ್ತೀನಿ ಏನು ಮಾಡ್ತಾರೆ ಅಂತ ನೋಡ್ಕೊಂಬನ್ನಿ. ಏನಂದರೆ ಜಾಯಿನ್ ಮಾಡ್ತಾ ಇದ್ದಾರೆ ವೈರಿಂಗ್. ಈ ಮನೆಯದು ವೈರಿಂಗ್ ಎಲ್ಲ ಎಲ್ದಾಯಿತು, ಜಾಯಿನ್ ಮಾಡ್ತಾ ಇದ್ದಾರೆ. ರೂಮಲ್ಲೆಲ್ಲ ಜಾಯಿನ್ ಮಾಡಿದ್ದಾರೆ, ತೋರಿಸ್ತೀನಿ ನಾನು. ಜಾಯಿಂಟ್ ಮಾಡಿ ನೋಡಿ, ಈ ಥರ ಓಡ್ರು ಪಿಟ್ ಮಾಡಿರ್ತಾರೆ. ಸ್ವಿಚ್ ಪ್ಲೇಟು ಮಧ್ಯಾಹ್ನ ಊಟ ಆದಮೇಲೆ ಪಿಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಎಲ್ಲ ಜಾಯಿಂಟ್ ಲೈಕ್ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಇವಾಗ ಬಾತ್ರೂಮ್ದು ಆಯಿತು. ಫುಲ್ ಲೈಕ್ ಇಲ್ಲಿ ಮೆಸ್ ಆಗಿದೆ ಫುಲ್ಲು. ಸೊ ಗಲೀಜ್ ಆಡ್ಬೋದು ಅಷ್ಟೇ. ಇದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ವಾ? ಸೊ ಆಯಿತಾ, ನಮ್ಮಪ್ಪ ಜಾಯಿನ್ ಮಾಡ್ತಾ ಇದ್ದಾರೆ ನೋಡಿ. ಆದರೆ ನನಗೆ ಜಾಯಿನ್ ಮಾಡೋದೆಲ್ಲ ಬರಲ್ಲ. ನಾನು ಬೇಕು ಎಲ್ಲ ಇಟ್ಕೊಡ್ತಾ ಇರ್ತೀನಿ, ಸ್ಕ್ರೂ ಎಲ್ಲ ಅಲ್ವಾ ಪಾಪ? ಹಾಂ. ಸೊ ಗೈಸ್, ಆ್ಯಕ್ಚುಲಿ ಏನಂದರೆ, ಆ ಮನೆಯದು ಮಾಡ್ತಾಯಿದ್ದಾರೆ. ಆ ಮನೆಯದು ಚಕ್ಕೆ ಪ್ಲೇಟು ವೈರಿಂಗ್ ಎಲ್ಲ ಆಯಿತು. ಸ್ವಿಚ್ ಪ್ಲೇಟ್ ಒಂದು ಫಿಟ್ ಮಾಡಿಬಿಟ್ಟು, ಈ ಮನೆಯದು ಆಲ್ರೆಡಿ ನಮ್ಮಪ್ಪ ವೈರಿಂಗ್ ಹಿಡಿತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಎಳೆದು ಇದಕ್ಕೆ ಓಡ್ರು ಪಿಟ್ ಮಾಡಿಬಿಟ್ಟು, ಲೈಕ್ ಓಡ್ರು ಪಿಟ್ ಮಾಡೋದು ಆಲ್ಮೋಸ್ಟ್ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ಅಂತ. ಸೊ ನೆಕ್ಸ್ಟು ಸ್ವಿಚ್ ಪ್ಲೇಟ್ ಪಿಟ್ ಮಾಡೋದು ಹಾಕ್ತೀನಿ. ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಗೈಸ್, ಆದರೆ ನನ್ನ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಅದಕ್ಕೆ ಕೆಲಸ ಮಾಡ್ತಾಯಿಲ್ಲ, ಓದಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ. ಆಮೇಲೆ ಎಲ್ಲ ಅಟ್ಯಾಚ್ ಮಾಡೇ ಓದ್ತೀವಿ. ಇವತ್ತು ಕಂಪ್ಲೀಟ್ ಮಾಡ್ತೀವಿ. ಸೊ ಅದಕ್ಕೆ ಎಲ್ಲಿರುತ್ತೆ ಅಂತ ತೋರ್ಸೋಣ ಅಂದ್ಕೊಂಡೆ. ಸೊ ಮತ್ತು ಏನು, ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು 11:40. ಆದರೆ ಈ ವಿಡಿಯೋ ಲೇಟ್ ಅಪ್ಲೋಡ್ ಆಗ್ಬೋದು ಗೈಸ್. ಇವತ್ತು ಡೇಟ್ ಬಂದುಬಿಟ್ಟು 16 ಜುಲೈ. ನನಗೆ ಗೊತ್ತಿಲ್ಲ, ಅಪ್ಲೋಡು ಆಗಸ್ಟ್ ಮೇಲೆ ಆಗೋದು. ನಾನು ಆಗಸ್ಟಿಂದ ಲೈಕ್ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಶೂಟ್ ಮಾಡಿ. ಸೊ ಟ್ರೈ ಮಾಡ್ತೀನಿ ಗೈಸ್, ಇಲ್ಲ ಬೇಗ ನೋಡೋಣ ಏನಾಗುತ್ತೆ ಅದು.
ಡ್ರಿಲ್ ಮಿಷಿನ್ ನಾನು ಫಿಟ್ ಮಾಡೋಕ್ಕೆ ಬರುತ್ತೆ. ನಾನು ಓಡ್ರಿಗೆ ಕನೆಕ್ಷನ್ ಕೊಟ್ಟಿಲ್ಲ, ಅದೇ 2 ವೈರ್ ಇರಬೇಕಷ್ಟೆ. ನಾನು ಒಂದು ಓಡ್ರಿಗೆ ಫಿಟ್ ಮಾಡ್ತಾ ಇದ್ದೀನಿ, ಅದ್ರದ್ದು ಶಾರ್ಟ್ಸ್ ಹಾಕ್ತೀನಿ ಆಯಿತಾ, ನೋಡ್ಕೊಬೇಡಿ ನಾನು ಹೆಂಗೆ ಫಿಟ್ ಮಾಡ್ತೀನಿ ಅಂತ. ಸ್ಟಾಪ್ ಮಾಡಿ. The next day. ಸೊ ಗೈಸ್, ನಿನ್ನೆ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ, ಯಾಕಂದರೆ ನಿನ್ನೆ ತುಂಬ ಲೇಟ್ ಆಗಿತ್ತು. ಸೊ ಮನೆಗೆ ಹೋಗ್ಬಿಟ್ವಿ, ಸ್ವಿಚ್ ಪ್ಲೇಟ್ ಫಿಟ್ ಮಾಡಿರಲಿಲ್ಲ. ಮತ್ತು ಬೇರೆ ಬಂದು ಸ್ವಿಚ್ ಪ್ಲೇಟ್ ಫಿಟ್ ಮಾಡಿಬಿಟ್ಟು ಲೈಕ್ ಕತ್ಲೆ ಇತ್ತು, ಫುಲ್ ಮಳೆ ಇಲ್ಲಿ ನೋಡಿ ಫುಲ್ ಮೋಡ ಇದೆ, ಅದಕ್ಕೆ ಕತ್ಲೆ ಇತ್ತು ಅಂತ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಲೈಕ್ ಒಂದು ಪಾಯಿಂಟ್ ಮಾತ್ರ ಫಿಟ್ ಮಾಡಬೇಕು. ಸೊ ಅವರು ಫಿಟ್ ಮಾಡ್ತಾ ಇದ್ದಾರೆ ನೋಡಿ, ಈ ಥರನೇ ಸ್ವಿಚ್ ಪ್ಲೇಟ್ ಫಿಟ್ ಮಾಡೋದು. ಎಲ್ಲ ಮನೆ ಆಲ್ಮೋಸ್ಟ್ ಆಗಿದೆ, ನಮ್ಮ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ. ಹಾಯ್ ಪಾಪ, ಆಲ್ಮೋಸ್ಟ್ ಆಗಿದೆ ಕೆಲಸ. ಎಷ್ಟು ಪರ್ಸೆಂಟ್ ಆಗಿದೆ? 85%. ಹಾಂ ಆಗಿದೆ. ಬೆಟರ್ ತೋರಿಸ್ತೀನಿ ಬನ್ನಿ ನಮ್ಮ ಕೆಲಸ ಏನೇನಾಗಿದೆ ನೋಡಿ. ಈ ಥರ ಹಾಂ ಹಾಂ ಇನ್ನು 10% ಅಷ್ಟೇ. ಹಾಂ ನೋಡಿ ಈ ಥರ ಲೈಕ್ ಬರೀ ಸ್ವಿಚ್ಚು ಓಡ್ರು. ಹಾಂ ಇದು ಅದು ಟಿವಿ ಟೇಬಲ್ಲು ಎಲ್ಲ ನಮ್ಮದೇ ಗೈಸ್. ನಿಮಗೆ ಯಾವ್ದಾರು ಎಲೆಕ್ಟ್ರಿಷಿಯನ್ ಬರಬೇಕಂದ್ರೆ DM ಮಾಡಿ ಆಯಿತಾ, ಮಾಡಿ ಇಲ್ಲ ಗೈಸ್ ಇದೆ ಅವ್ರದ್ದೇ. ಕತ್ಲೆ ಇದೆ ಸ್ವಲ್ಪ, ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ ಎಷ್ಟು ನೀಟಾಗಿ ಫಿಟ್ ಮಾಡಿಕೊಟ್ಟಿದ್ದೀವಿ. ಇದ್ರ ಮೇಲೆ ಪೇಂಟ್ ಹೊಡೆದ್ರೆ ಲೈಕ್ ಫೈನಲ್ ದಿನ ನಾನು ಬರ್ತೀನಿ. ನಾನು ದುರ್ಪ್ರೇಷಕ್ಕೆ ಆದರೆ ಬರ್ತೀನಿ, ಇಲ್ಲಾಂದರೆ ಫೈನಲ್ ದಿನ ನಾವು ಲೈಟ್ ಹೊಡೋ ದಿನನೂ ಬರ್ತೀನಿ, ಅವತ್ತು ವ್ಲಾಗ್ ಮಾಡ್ತೀನಿ. ಇದು ನೋಡಾದ್ಮೇಲೆ ಅದನ್ನು ನೋಡಿ ಆಯಿತಾ. ಲೈಕ್ ಫುಲ್ ಕಂಪ್ಲೀಟ್ ಆಗಿರೋ ವಿಡಿಯೋ ತೋರಿಸ್ತೀನಿ ನೋಡಿ. ಇಲ್ಲಿ ಬೆಲ್ಲು. ಸೊ ಕಂಪ್ಲೀಟ್ ಎಂಡ್ ಆಗಿದೆ ಒಂದು ಮನೆ ಅಂತ, ಲೈಕ್ ಹೋಮ್ ಟೂರ್ ಕೊಡ್ತೀನಿ ಅವ್ರದ್ದು. ಚೆನ್ನಾಗಿದೆ. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ, ತುಂಬಿಕೋ ಮನದಲ್ಲಿ.